ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಮಾಡುವಂತಹ ವಾಂಗಿಬಾತ್ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಮುಂಚೆನೆ ಹುಣಸೆಹುಳಿನ ನೆನೆ ಹಾಕಿಟ್ಟಿದ್ದೀನಿ. ವಾಂಗಿಬಾತ್ ಮಸಾಲಾ ಪೌಡ್ರು 2 ಸ್ಪೂನ್ ತಗೊಂಡಿದ್ದೀನಿ. ಒಣಮೆಣಸಿನಕಾಯಿ ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ನಾನು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಬನ್ನಿ, ಆಲ್ರೆಡಿ ನಾನು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿಟ್ಟಿದ್ದೆ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ. ನೆಕ್ಸ್ಟ್ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಕಣ್ರಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಣಮೆಣಸಿನಕಾಯಿ ಹಾಕೊಳ್ಳೋಣ್ರಿ. ಒಂದು 4 ಕಟ್ ಮಾಡ್ಕೊಂಡಿದ್ದೆ. ಇದು ಖಾರ ಕಡಿಮೆ ಇದೆ ಕಣ್ರಿ, ಖಾರ ಲೆಸ್ ಇದೆ, ಮೀಡಿಯಂ ಖಾರ. ಹಾಗಾಗಿ ಒಂದು 4-5 ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಮೆಣಸಿನಕಾಯಿ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ನೋಡ್ರಿ, ಒಣಮೆಣಸಿನಕಾಯಿ ಫ್ರೈ ಆಗ್ಬೇಕಂದ್ರಿ. ಒಣಮೆಣಸಿನಕಾಯಿ ಗರಿ ಗರಿ ಆಗ್ಬೇಕು. ನೆಕ್ಸ್ಟ್ ನಾನು ಈರುಳ್ಳಿನ ಸೇರ್ಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಒಗ್ಗರಣೆಲಿ. ನೆಕ್ಸ್ಟ್ ನಾನು ಇಲ್ಲಿ ಬದನೆಕಾಯಿ, ನಾರ್ಮಲ್ ಬದನೆಕಾಯಿ ಪಲ್ಯ ಮಾಡ್ತೀವಿ ಅಲ್ವಾ, ಆ ಬದನೆಕಾಯಿ, ಉದ್ದುದ್ದ ಬದನೆಕಾಯಿ ಬರುತ್ತಲ್ಲ, ಮೈಸೂರು ಬದನೆಕಾಯಿ, ಅದನ್ನ ತಗೊಂಡಿಲ್ಲ. ನಾರ್ಮಲ್ ಬದನೆಕಾಯಿನೇ ನಾನು ಹಾಕೊಂಡು ಮಾಡ್ತಾ ಇದೀನಿ. ಚೆನ್ನಾಗಿರುತ್ತೆ ಕಣ್ರಿ ಇದನ್ನು ಕೂಡ. ನೋಡ್ರಿ, ಅದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಬದನೆಕಾಯಿನ. ನೆಕ್ಸ್ಟ್ ಹುಣಸೆ ಹುಳಿನ ಸೇರ್ಸ್ಕೊಳ್ಳೋಣ್ರಿ. ಚೆನ್ನಾಗಿ ಹುಣಸೆ ಹುಳಿಯಲ್ಲಿ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡ್ರಿ, ಇದು ಒಂದು 5 ನಿಮಿಷ ನಾವು ಬದನೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡ್ರಿ, ಬೆಂದಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ವಾಂಗಿಬಾತು ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಮಸಾಲೆ ಪುಡಿನ ಹಾಕೊಳ್ತಾ ಇದೀನಿ. ವಾಂಗಿಬಾತು ಇದು ನಾನು ಮನೇಲೆ ಮಾಡಿದೀನಿ ಕಣ್ರಿ. ವಾಂಗಿಬಾತ್ ಪೌಡ್ರು ಹೇಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಾಂಗಿಬಾತ್ ಪೌಡ್ರನ್ನ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೆಕ್ಸ್ಟ್ ಬೆಲ್ಲವನ್ನ ಸೇರಿಸ್ಕೊಳ್ಳೋಣ. ಒಂದ್ ಸ್ವಲ್ಪ ಬೆಲ್ಲ ಆದ್ರೆ ಸಾಕು. ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ಕಣ್ರಿ. ವಾಂಗಿಬಾತು ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ವಾಂಗಿಬಾತ್ ಗೊಜ್ಜು ರೆಡಿ ಆಯ್ತು. ನಾನು ಮುಂಚೆನೆ ಅನ್ನನ ಒಂದು ಪ್ಲೇಟ್ ಅಲ್ಲಿ ತೆಗ್ದಿದ್ದೆ ಕಣ್ರಿ, ಆರ್ಲಿಕ್ಕೆ ಬಿಟ್ಟಿದ್ದೆ. ಆರಿದೆ. ನೋಡ್ರಿ, ಆರಿದ ನಂತರ ನಾವು ಕಲ್ಸ್ಕೋಬೇಕಾಗುತ್ತೆ. ಆದ್ರೂ ಸ್ವಲ್ಪ ಬಿಸಿ ಬಿಸಿ ಇದೆ. ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲ್ಸ್ಕೋಬೇಕು. ನೋಡಿ, ಗೊಜ್ಜು ಸ್ವಲ್ಪ ಜಾಸ್ತಿ ಅನ್ಸಿದೆ. ಇನ್ನೊಂದ್ ಸ್ವಲ್ಪ ವೈಟ್ ರೈಸ್ ಹಾಕೊಂಡು ನಾವು ಕಲ್ಸ್ಕೊಂತಾ ಇದೀವಿ ನಾನಿಲ್ಲಿ. ನೋಡ್ರಿ, ಅನ್ನನ ಚೆನ್ನಾಗಿ ಕಲ್ಸ್ಕೊಳ್ಳೋಣ್ರಿ ಒಗ್ಗರಣೆನ. ನೋಡ್ರಿ, ವಾಂಗಿಬಾತು ರೆಡಿ ಆಗಿದೆ. ವಾಂಗಿಬಾತ್ನ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ನೋಡಿ, ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.